ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಒಂದು ಪಂದ್ಯ RCB ವರ್ಸಸ್ GG ವುಮೆನ್ಸ್ ಟೀಮ್ ಆಗಿರುತ್ತೆ. ಈ RCB ಆಡಿರ್ತಕ್ಕಂಥ ಎರಡೂ ಪಂದ್ಯದಲ್ಲಿ ಜಯವನ್ನು ಸಾಧಿಸ್ಕೊಂಡು ಬರ್ತಾ ಇದ್ದ ಟೀಮ್ ಆಗಿರುತ್ತೆ. ಗುಜರಾತ್ ಟೀಮ್ದವರು ಎರಡು ಮ್ಯಾಚಲ್ಲಿ ಗೆದ್ಕೊಂಡು ಒಂದು ಮ್ಯಾಚಲ್ಲಿ ಸೋತು ಬರ್ತಕ್ಕಂಥ ಟೀಮ್ ಆಗಿರುತ್ತೆ. ಈ ಒಂದು ಪಂದ್ಯ ಟೈಮಿಂಗ್ ಬಂದ್ಬಿಟ್ಟು 7:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ನಡೀತೈತಪ್ಪ ಅಂತಂದ್ರೆ ಸೇಮ್ ಅದೇ ಒಂದು ವೆನ್ಯೂ ಆದಂಥ DY ಪಾಟೀಲ್ ಸ್ಟೇಡಿಯಂ ಅಕಾಡೆಮಿಯಲ್ಲಿ ಈ ಒಂದು ಮ್ಯಾಚ್ ನಡೀತದೆ ಮುಂಬೈನಲ್ಲಿ. ಇದರಲ್ಲಿ ಇವಾಗ ಯಾವುದ್ರ ಬಗ್ಗೆ ನಾವು ಚರ್ಚೆ ಮಾಡಾಯ್ತಪ್ಪ ಅಂದರೆ ಇವಾಗ ಪ್ಲೇಯಿಂಗ್ 11 ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇದಾಗಿ ಯಾವುದಪ್ಪ ಅಂತಂದರೆ ಗುಜರಾತ್ ಟೀಮದ ಓಪನರ್ ಆದ ಬೆತಾ ಮೋನಿ ಅವರು. ಇವರು ಆಡಿರ್ತಕ್ಕಂಥ 3 ಪಂದ್ಯದಲ್ಲಿ ಡೀಸೆಂಟಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೋಫಿ ಡಿವಾನ್ ಅವರು ಇವ್ರಂಕರ 2 ಪಂದ್ಯದಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. 3ನೇ ಒಂದು ಪೊಸಿಷನಲ್ಲಿ ಕನಿಕಾ ಆಹುಜಾ ಅಂತ ಬರ್ತಾರೆ. ಇವರು ಬಾಲಿಂಗಲ್ಲಿ ಬ್ಯಾಟಿಂಗಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. 4ನೇ ಪೊಸಿಷನಲ್ಲಿ ಆ್ಯಶ್ ಗಾರ್ಡ್ನರ್ ಬರ್ತಾರೆ. ಇವರು ರೀಸೆಂಟಾಗಿ ಒಂದು ಆಫ್ ಸೆಂಚುರಿ ಚೆನ್ನಾಗಿ ಫಾರ್ಮಲ್ಲಿದ್ದಾರೆ ಅಂತ ಹೇಳ್ಬೋದು. 4ನೇ ಒಂದು ಪೊಸಿಷನಲ್ಲಿ ಜಾರ್ಜ್ ವೆರಮ್ಮ. ಇವ್ರಂಕರ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾರೆ. RCB ಇವ್ರನ್ನ ಯಾವ ಥರ ಕಟ್ ಆಗ್ತಾರೆ ಅನ್ನೋದು ಈ ಒಂದು ಪಂದ್ಯದಲ್ಲಿ ನೋಡೋಣ. 6ನೇ ಪೊಸಿಷನಲ್ಲಿ ಆಯುಷಿ ಶೋನಿ ಅಂತಂದು ಇವರು ಹೊಸದಾಗಿ ಆ್ಯಡ್ ಆಗಿದ್ದಾರೆ. ಇವ್ರು ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾರೆ ನೋಡೋಣ. 7ನೇ ಪೊಸಿಷನಲ್ಲಿ ಭಾರತಿ ಪುಲ್ಲಮಲ್ಲಿ ಅಂತಂದು ಇವರು ರೀಸೆಂಟಾಗಿ ಬಾಲಿಂಗಲ್ಲಿ ಮತ್ತು ಬ್ಯಾಟಿಂಗಲ್ಲಿ ತುಂಬ ಚೆನ್ನಾಗಿ ಮೂಡಿ ಬರ್ತಾಯಿದ್ದಾರೆ ಅಂತ ಹೇಳ್ಬೋದು. 8ನೇ ಒಂದು ಪೊಸಿಷನಲ್ಲಿ ಕಶ್ವೆ ಗೌತಮಿ ಅಂತಂದು ಇವರು ಅಷ್ಟೊಂದು ಕಾಂಟ್ರಿಬ್ಯೂಟ್ ಭಾಳ ದುಬಾರಿ ಆಗ್ತಾಯಿದ್ದಾರೆ ಬಾಲಿಂಗಲ್ಲಿ, ಬ್ಯಾಟಿಂಗಲ್ಲಿ ಅಷ್ಟೊಂದಿಲ್ಲ. 9ನೇ ಪೊಸಿಷನ್ ತನುಜಾ ಕನ್ವರ್ ಅಂತಂದು ಇವರು ಭಾಳ ದುಬಾರಿ ಆಗ್ತಾಯಿದ್ದಾರೆ, ಯಾಕೆ ಇವರು ಫಾರ್ಮ್ ಕಳ್ಕೊಂಡಿದ್ದಾರೆ. 10ನೇ ಪೊಸಿಷನಲ್ಲಿ ರಾಯಚೂರಿ ಗಾಯಕ್ವಾಡ್. ಇವರು ಅಂಕರೆ ಫಾರ್ಮಲ್ಲೇ ಇಲ್ಲ ಅಂತ ಹೇಳ್ಬೋದು, ದುಬಾರಿ ಆಗ್ತಾಯಿದ್ದಾರೆ. 11ನೇ ಪೊಸಿಷನ್ ರೇಣುಕಾ ಠಾಕೂರ್. ಒಂದು ಪಂದ್ಯದಲ್ಲಿ ಬೆಸ್ಟ್ ಕೊಟ್ಟರೆ ಇನ್ನೊಂದು ಪಂದ್ಯದಲ್ಲಿ ಭಾಳ ವರ್ಸ್ಟ್ ಆಗ್ತಾಯಿದ್ದಾರೆ. ಇದೇ ಆಗಿರುತ್ತೆ GG ಟೀಮಿದು. ನಿಮ್ದು ಯಾವುದು ಟೀಮ್ ಇರುತ್ತೆ ಕಮೆಂಟಾಗಿ. RCB ನಮ್ಮ RCB ಟೀಮ್ದು ಮಹಿಳಾ ಟೀಮ್ದು ಯಾವ ಥರ ಇರ್ತದೆ ಪ್ಲೇಯಿಂಗ್ 11. ಗ್ರೇಸ್ ಹ್ಯಾರಿಸ್ ಅವರು ಇವರಂದರೆ ಬ್ಯಾಟರ್ಸ್ ಬಾಲರ್ನ ಚೆಚ್ಚಾಕ್ಬಿಡ್ತಾರೆ ಅಂತ ಹೇಳ್ಬೋದು. ಇವರ ಜೊತೆಗೆ ಕ್ಯಾಪ್ಟನ್ ಸ್ಮೃತಿ ಮಂದನ್ ಅವ್ರು ಬರ್ತಾರೆ. ಇವರು ಆಡಿರ್ತಕ್ಕಂಥ 2 ಪಂದ್ಯದಲ್ಲಿ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬೋದು. 3ನೇ ಪೊಸಿಷನ್ನಲ್ಲಿ ರಿಚಾ ಘೋಷ್ ಅವರು ಬರ್ತಾರೆ. ಹಿಂದಿನ ಒಂದು ಪಂದ್ಯದಲ್ಲಿ ಇವರು ಮ್ಯಾಚ್ ಫಿನಿಷರ್ ಆಗಿದ್ದಾರೆ ಅಂತ ಹೇಳ್ಬೋದು. 4ನೇ ಪೊಸಿಷನ್ನಲ್ಲಿ ಹೇಮಲತಾ ಅಂತ ಬರ್ತಾರೆ. ಇವರು ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ, ಡೀಸೆಂಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. 5ನೇ ಒಂದು ಪೊಸಿಷನ್ನಲ್ಲಿ ಗೌತಮಿ ನಾಯಕ್ ಅಂತ ಬರ್ತಾರೆ. ಇವರು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಇವರು ಯಾವ ಥರ ಒಂದು ಈ ಪಂದ್ಯದಲ್ಲಿ ಇಂಪ್ಯಾಕ್ಟ್ ಮಾಡ್ತಾರೆ ಅನ್ನೋದು ಕಾದು ನೋಡೋಣ. 6ನೇ ಪೊಸಿಷನ್ನಲ್ಲಿ ರಾಧಾ ಯಾದವ್ ಅಂತ ಇವ್ರಿಗೆ ಬಾಲಿಂಗೇ ಕೊಡ್ತಾಯಿಲ್ಲ, ಭಾಳ ಎಕ್ಸ್ಪೆನ್ಸಿವ್ ಆಗ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಅದಕ್ಕೆ 7ನೇ ಒಂದು ಪೊಸಿಷನ್ನಲ್ಲಿ ನಾಡಿನ ಡಿಕ್ಲಾ. ಇವ್ರಂಕರ್ ವೆರಿ ಇಂಪಾರ್ಟೆಂಟ್ ಆಗ್ತಾರೆ RCB ಟೀಮಿಗೆ. ನೆಕ್ಸ್ಟು 8ನೇ ಪೊಸಿಷನ್ನಲ್ಲಿ ಅರುಂಧತಿ ರೆಡ್ಡಿ. ಇವರು ಡೀಸೆಂಟಾಗಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು ಬಾಲಿಂಗಲ್ಲಿ. 9ನೇ ಒಂದು ಪೊಸಿಷನ್ನಲ್ಲಿ ಶ್ರೇಯಾಂಕಾ ಪಾಟೀಲ್ ಅವರು. ಇವರು ಒಂದು ಪಂದ್ಯದಲ್ಲಿ ಇಂಪ್ಯಾಕ್ಟ್ ಮಾಡಿ ಇನ್ನೊಂದು ಪಂದ್ಯದಲ್ಲಿ ಭಾಳ ಹೊಡ್ಸ್ಕೊತಾರೆ ಅಂತ ಹೇಳ್ಬೋದು. 10ನೇ ಪೊಸಿಷನ್ನಲ್ಲಿ ಸ್ಮಿತ್ ಅವರು. ಇವರಂತರ ಚೆನ್ನಾಗಿ ಸೂಪರಾಗಿ ಮಾಡ್ತಾಯಿದ್ದಾರೆ ಬಾಲಿಂಗು. 11ನೇ ಪೊಸಿಷನಲ್ಲಿ ಲಾರಾ ಅವರು ಬರ್ತಾರೆ. ಲಾರಾ ಅವರು ನಿಮಗೆ ಹೇಳೋ ಮಾತೇ ಇಲ್ಲ.